ಆದರೆ ಕೋಟಿ ಕೋಟಿ ಬರೋದಕ್ಕೆ ಒಂದು ತಡೆ ಇದೆ. ಬಂಡೆ ಹೊಡೆಯೋರ ಹತ್ರ ಜಲ್ಲಿ ಕೇಳ್ದಂಗಾಯ್ತು. ನಮ್ಮೂರ್ನಾಗೆ ತಡೆ ಹೊಡಿಯೋ 3rd ಕ್ಲಾಸ್ ನನ್ನ ಮಕ್ಕಳ್ರು ನಾವೇಯ, ನಮಗೆ ಯಾವ ತಡೆ? ಇದೇ ನಿಮ್ಮ ಸಮಸ್ಯೆ ನೋಡಿ. ಕೋಟಿ ಕೋಟಿ ಆಸ್ತಿ ಬರೋದು ತಡೆಯೋದಕ್ಕೆ ಒಂದು ಹೆಣ್ಣೆ ಕಾರಣ. ಅವಳು ಎಂತ ಪ್ರಚಂಡ ಹೆಣ್ಣು ಅಂದ್ರೆ ಸಾಕ್ಷಾತ್ ಮಾರಿಕಾಂಬ ಪ್ರತೀಕ. ಒಂದು ಸಲ ಅವಳು ಕಣ್ಣು ಬಿಟ್ರೆ ಮಣ್ಣು ಮಕ್ಕಸ್ತೇ ಬಿಡಲ್ಲ. ನೋಡೋಕೆ ಬೆಣ್ಣೆ ತರ ಮೃದುವಾಗಿದ್ರು ಕಣ್ಣಿನಲ್ಲಿ ಬೆಂಕಿ ಸುರಿಸ್ತಾಳೆ. ಅವಳಿಂದ ಸಿಗಬೇಕಾದ ಐಶ್ವರ್ಯ ಸಂಪತ್ತು ಸಿಗಲ್ಲ. ನಿಮ್ಮ ಅದೃಷ್ಟದಲ್ಲಿರೋ ಕೋಟಿ ಕೋಟಿ ಸಂಪಾದನೆಯಲ್ಲಿ 1 ರೂಪಾಯಿನೂ ಅನುಭವಿಸೋಕ್ಕಾಗಲ್ಲ. ಹಾಗೆ ಮಾಡ್ತಾಳೆ. ಯಾರು ಯಾರು ಅವಳು? ಅದನ್ನ ಕಾಲನೇ ನಿರ್ಧಾರ ಮಾಡುತ್ತೆ. ಒಂದು ನಿಮಿಷ ಬಾಪ, ಇಲ್ಲಿ ಕೈ ಕೊಡೋ. ಕೈ ತೊಳ್ಕೊಂಬಂದಿದ್ದೀನಿ ಜೋಶ್ರೆ. ಕೊಡು ಕೈ ಇಲ್ಲಿ. ನೀನು ನಿಮ್ಮಮ್ಮ ಒಳಗಡೆ ಹೋಗಿ. ಅದೇನ್ ನೋಡಿದ್ರಿ ಅವನ ಕೈಯಲ್ಲಿ? ಅಲ್ಲ, ಈ ವರ್ಷ ಸತ್ತೋಯ್ತಾರ? ಇನ್ನು 1 ತಿಂಗಳಲ್ಲಿ ಅವನಿಗೆ ಮದುವೆ ಆಗ ಯೋಗ ಇದೆ. ಈ ಕಂಕಣ ಬಲ ಎಷ್ಟು ಬಿಗಿಯಾಗಿದೆ ಅಂದ್ರೆ ಈ ಮದುವೆನ ತಪ್ಸಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಮಾವ ಮಾವ ಯಾಕೆ ಮಾವ ಗಾಬರಿ ಆಗಿದ್ಯಾ? ಯಾರೋ ಆಗ್ಲಿಂದ ನನ್ ಕಿವಿತವ ಶಿವು ಶಿವು ಅಂತವ್ರು ಬಾರು. ಆದ್ರೆ ತಿರುಗಿ ನೋಡಿದ್ರೆ ಯಾರು ಕಾಣಿಸ್ತಾ ಇಲ್ಲ ಬಾರು. ಅಂಗಡಿತವ ಹಿಂಗೆ ಆಯ್ತು, ಈಗ ಇಲ್ಲೂ ಹಿಂಗೆ ಆಯ್ತೈತೆ ಬಾರು. ಮಾವ ಗೋಡಂಬಿ ಅಣ್ಣ ಗೊಡ್ಗೆ ಅಣ್ಣ ತಮಾಷೆ ಮಾಡ್ತಿರ್ತಾರೇನೋ ಬಿಡು, ಏನಾಗಲ್ಲ. ಎಲ್ಲ ಬಾರು, ಇಲ್ಲ ಅವ್ರು ಕೇಳಿಸ್ತಾ ಇಲ್ಲ, ಅವ್ರಿಗೇನು ಗೊತ್ತಿಲ್ಲ. ನನ್ನ ಮಾತು ಕೇಳಿಸ್ತೈತೆ. ಕೇಳಿಸ್ತಾ ಬಾರು, ಕೇಳಿಸ್ತಾ ನಿಂಗೀಗ? ಮಾವ ನೀನ್ ಸುಮ್ಮನೆ ಟೆನ್ಷನ್ ಆಗ್ತದ್ಯಾ? ನನಗೆ ಯಾವ ಸೌಂಡು ಕೇಳಿಸ್ಲಿಲ್ಲ. ಆಮೇಲೆ ಇಲ್ಲಿ ಯಾರು ಇಲ್ಲ ಮಾವ. ಇಲ್ಲ ಬಾರು, ನನ್ಗೆ ಯಾವತ್ತೂ ಹಿಂಗಾಗಿರ್ಲಿಲ್ಲ. ನನಗೆ ಭಯ ಆಯ್ತೈತೆ. ಮಾವ ನೀವ್ ಅಯ್ಯೋ ಮಾವ ಮೈಯೆಲ್ಲ ಸುಡ್ತಿದೆ, ಜ್ವರ ಬಂದಿದೆ ಅನ್ಸುತ್ತೆ. ಅದಕ್ಕೆ ಹೀಗಾಗ್ತಿರ್ಬೇಕು, ನೋಡ್ಕೊಳ್ಳೋದಲ್ವಾ ಮಾವ? ಇಲ್ಲ ಬಾರು, ಜ್ವರ ಬಂದ್ರೆ ನಾಲ್ಗೆಲ್ಲ ಕೈ ಆಯ್ತದೆ, ಕಂಟ್ಲು ಕಟ್ತದೆ, ಕಣ್ಣೆಲ್ಲ ಉರಿ ಬರ್ತದೆ. ನನ್ಗೇನು ಆಯ್ತಿಲ್ಲ ಬಾರು, ಆ ಥರನೂ ಆಯ್ತಿಲ್ಲ. ಹೌದಲ್ವಾ? ಮತ್ತೆ ಮೈಯೆಲ್ಲ ಯಾಕೆ ಮಾವ ಇಷ್ಟೊಂದು ಸುಡ್ತಿದೆ? ಯಾವುದಕ್ಕೂ ಹಾಸ್ಪಿಟಲ್ಗೆ ಹೋಗೋಣ ಬಾ. ಶಿವು, ಕಲಿಗಾಲ ಏನಾದರೂ ಮುಗಿದೋಗ್ತೈತಾ ಅಥವಾ ಕಲ್ಲಿನ ಕೋಳಿ ಏನಾದರೂ ಕೂಗ್ತೈತಾ? ಎದ್ರ ಅವಶ್ಯಕತೆ ಇಲ್ಲ ಗೌಡ್ರೆ, ಅದಕ್ಕೂ ಒಂದು ದಾರಿ ಇದೆ. ಜೋಯಿಸ್ರೆ, ಔಷಧಿ ಕೈ ಕೊಟ್ಟು ಕಾಯಿಲೆ ಏನು ಅಂತ ಹೇಳಿ ಅದನ್ನ ಬಿಟ್ಬಿಟ್ಟು ಕಾಯಿಲೆ ಹೇಳಿದ ಮ್ಯಾಕೆ ಔಷಧಿ ಹುಡ್ಕೋ ಕೆಲಸ ಮಾಡ್ತಿದ್ದೀರಲ್ಲ, ಮೊದಲೇ ಹೇಳೋದಲ್ವೇ? ಅದೇನು ದಾರಿ ಹೊಸ ಹೇಳಿ. ನೀವು ವಿಧಿಗೆ ಸವಾಲಾಗಿ ನಿಂತ್ಕೋಬೇಕು. ಇನ್ನೊಂದು ತಿಂಗಳಲ್ಲಿ ಪೆದ್ದನಿಗೆ ಮದುವೆ ಆಗೇ ಆಗುತ್ತೆ. ನೀವು ಅದಕ್ಕೂ ಮುಂಚೆ ಅವನಿಗೆ ಒಂದು ಹುಡುಗಿ ಹುಡುಕಿ ಅವಳು ಹೇಗಿರಬೇಕು ಅಂದ್ರೆ ಹೊರಗಿನ ವಿಚಾರ ಗೊತ್ತಿರಬಾರ್ದು. ವಿದ್ಯೆ ಅನ್ನೋದು ಕನಸಿನ ಮಾತಾಗಿರ್ಬೇಕು. ಏನೇ ಆದ್ರೂ ಬಾಯಿ ಮುಚ್ಕೊಂಡಿರ್ಬೇಕು. ಅಂಥವಳನ್ನ ಮದುವೆ ಮಾಡಬೇಕು. ಆಗ ನಿಮ್ಗೆ ಕೋಟಿ ಸಿಗುತ್ತೆ. ದೇವರು ದಿನರನ್ನ ಸ್ವಲ್ಪ ಜಾಸ್ತಿ ನಂಬಿ ಹಳೆ ಪಾಪ ಕಳ್ಕೊಂಡ್ರೆ ಹೊಸ ಅದೃಷ್ಟ ಬರುತ್ತೆ. ನಾನಿನ್ನ ಬರ್ತೀನಿ. ಹೌದು ಹೌದು, ಆ ಪೆದ್ನನ್ ಮಗಂಗೆ ಉಗ್ದು ಅದ್ ಎಷ್ಟು ಪಾಪ ಕಟ್ಕೊಂಡಿದ್ದೀನೋ ಏನೋ. ಜೋಯಿಸ್ರೆ, ನೀವು ಹೇಳ್ದಂಗಾದ್ರೆ ಬೆಳ್ಳಿ ಕಾಯಿನಾಗ ಸ್ನಾನ ಮಾಡಿಸ್ತೀನಿ. 500 ರೂಪಾಯಿ ನೋಟ್ನಾಕೆ ತುಲಾಭಾರ ಮಾಡಿಸ್ತೀನಿ. ನಾವಿನ್ನು ಬರ್ತೀವಿ. ಬಾರು ನೋಡ್ದ, ಮತ್ತ ಶಬ್ದ ಬಂತು.
ಪಾರು ಇದು ಮಾಮೂಲಿ ಶಬ್ದ ಅಲ್ಲ ಪಾರು, ಇದು ಬ್ಯಾರೇನೋ ಪಾರು. ನನಗೆ ಮೈಯೆಲ್ಲ ಸುರ್ತೈತೆ, ಆದ್ರೆ ಒಳಗೆಲ್ಲ ಒಂಥರ ಆಯ್ತೈತೆ. ಇದ್ಯಾವುದೋ ಶಕ್ತಿ ಅನ್ನಿಸ್ತೈತೆ ಪಾರು, ಶಕ್ತಿ ಅಂತಾನೆ ಅನ್ನಿಸ್ತೈತೆ. ಶಕ್ತಿನಾ ಅಂದ್ರೆ ಏನ್ ಮಾವ ಹೇಳ್ತಿದ್ಯಾ ನೀನು? ನಂಗೆ ಗೊತ್ತಾಯ್ತದೆ ಪಾರು. ನಂಗೆ ಗೊತ್ತಾಯ್ತಿಲ್ಲ ಪಾರು, ಯಾವತ್ತು ಬರೆದಿರೋ ಒಂಥರ ಜ್ವರ ಪಾರು, ಯಾವತ್ತು ನಾನು ಅನುಭವಿಸ್ತಿರೋ ಒಂಥರ ಅನುಭವ ಪಾರು. ಮೈಯೆಲ್ಲ ಒಂಥರ ಆಯ್ತೈತೆ. ಮಾವ ಬಹುಶಃ ಕೆಮಿಕಲ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ಹೀಗಾಗ್ಬೋದು ಅನ್ಸುತ್ತೆ. ಯಾವುದಕ್ಕೊಂದ್ಸತಿ ಹಾಸ್ಪಿಟಲ್ಗೆ ಹೋಗೋಣ ಬಾ ಮಾವ. ಪಾರು, ಇದು ಒಂದ್ಸಲ ಸರಿ ಹೋಗೋದಲ್ಲ ಅಂತ ನಂಗೆ ಅನ್ಸೈತೆ ಪಾರು. ಇದು ಬೇರೆ ಯಾವುದೋ ಶಕ್ತಿ ಅಂತ ಒತ್ತಿ ಹೇಳ್ತೈತೆ ಪಾರು. ಅದೇನಾದ್ರೂ ಆಗಿರ್ಲಿ ಮಾವ, ಹಾಗೆ ಸುಮ್ಮನೆ ಬಿಡೋದಕ್ಕಾಗಲ್ಲ. ಇವಾಗ ನೀನು ನನ್ನ ಜೊತೆ ಹಾಸ್ಪಿಟಲ್ಗೆ ಬರ್ತಿದ್ದೆ ಅಷ್ಟೇ. ಅಣ್ಣ, ಊರಿನ ಜನನು ಮಕ್ಕಳಮ್ಮ ದೇವಸ್ಥಾನದ ಅರ್ಚಕರು ಬಂದಿದ್ದಾರೆ.